ಎಲ್ರಿಗೂ ಸ್ವಾಗತ. ಮೊದಲನೇ ಭಾಗದಲ್ಲಿ ಅಕ್ಕ ಮಹಾದೇವಿಯ ಸ್ವಗತದ ಒಂದು ವಚನವನ್ನ ನಾವು ವಚನವನ್ನ ವಿಶ್ಲೇಷಿಸ್ತಾ ಇದ್ವಿ. ಇವತ್ತು ಅದೇ ವಚನದ ಮುಂದುವರಿದ ಭಾಗ, ಎರಡನೆಯ ಭಾಗದ ವಿಶ್ಲೇಷಣೆಯನ್ನ ಮಾಡೋಣ. ಮೊದಲನೆಯ ಭಾಗದಲ್ಲಿ ಅಕ್ಕ ತಾನು ಕಂಡಂತಹ ಕನಸನ್ನ ತನ್ನ ಗೆಳತಿಯರಿಗೆ, ತನ್ನ ಓರಗೆಯವರೊಂದಿಗೆ ಹಂಚಿಕೊಳ್ಳುವಂತಹ, ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ, ಭಾವನೆಗಳನ್ನ ನಿವೇದಿಸಿಕೊಳ್ಳುವಂತಹ ಒಂದು ಭಾಗವನ್ನ ನಾವು ವಿಶ್ಲೇಷಣೆಗೆ ಒಳಪಡಿಸಿದ್ವಿ. ಅದೇ ಭಾವ ಮುಂದುವರೆದಂತೆ ಅಕ್ಕ ತನ್ನ ಪ್ರೇಮಿಯಾದಂತಹ ಮತ್ತು ತನ್ನ ಆರಾಧ್ಯ ದೈವವಾದಂತಹ ಮತ್ತು ಗಂಡನೆಂದು ಪರಿಗಣಿಸಿದಂತಹ ಚನ್ನಮಲ್ಲಿಕಾರ್ಜುನನನ್ನ ಕುರಿತಾದಂತಹ ಅವಳ ಗಾಢವಾದಂತಹ ಪ್ರೇಮ, ಕಾಮ ಮತ್ತು ವ್ಯಾಮೋಹದ ಬಂಧವನ್ನ, ಭಾವನೆಗಳನ್ನ, ಪರಿಭಾವನೆಗಳನ್ನ ತನ್ನ ಓರಗೆಯವರೊಂದಿಗೆ ನಿವೇದಿಸಿಕೊಳ್ಳುವಂತಹ ಪ್ರೇಮದ ವಿವಿಧ ಸ್ತರಗಳನ್ನ ಮೋಹಿತಳಾದಂತಹ ಸಂದರ್ಭದಲ್ಲಿ ಒಂದು ಹೆಣ್ಣಿನಲ್ಲಿ ಹೇಳಬಹುದಾದಂತಹ ಸಹಜ ಕಾಮನೆಗಳನ್ನ ಅಕ್ಕ ನಿರ್ಭಿಡೆಯಾಗಿ ಇಲ್ಲಿ ನಿರುಕ್ತಗೊಳಿಸಿರೋದನ್ನ ನಾವು ಈ ವಚನದಲ್ಲಿ ನಾವು ನೋಡಬಹುದು. ಅಂತಹ ಒಂದು ಭಾಗದಲ್ಲಿ ಈ ವಚನ ಪ್ರಸ್ತಾಪ ಆಗತ್ತೆ. ಅಕ್ಕ ಮುಂದುವರೆದು ತಾನು ಕಂಡಂತಹ ಕನಸಿನ ವರ್ಣನೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ತನ್ನ ಮನೆಗೆ ಒಬ್ಬ ಸುಂದರವಾದಂತಹ ತರುಣ, ಗೊರವನ ರೀತಿಯಲ್ಲಿ ಇರುವಂತಹ ಒಬ್ಬ ತರುಣ ಮನೆಗೆ ಬಂದುದಷ್ಟೇ ಅಲ್ಲದೆ ತನ್ನ ಬಳಿಗೆ ಸುಳಿದಿದ್ದನ್ನ, ಆತ ತನ್ನ ಬಳಿಗೆ ಬಂದಾಗ ಅವಳಲ್ಲಿ ಉತ್ಕಟವಾದಂತಹ ಪ್ರೇಮದ ಉದ್ವಿಗ್ನತೆ ಉಂಟಾಗಿ ಅವಳು ಆತನನ್ನ ಅಪ್ಪಿಕೊಂಡು ತಳಮಳಕ್ಕೆ ಒಳಗಾದದ್ದನ್ನ ಅಕ್ಕ ತನ್ನ ವಚನದಲ್ಲಿ ಹೇಳಿಕೊಳ್ಳುವಂತಹ ಭಾಗವನ್ನ ನಿನ್ನೆಯ ಭಾಗದಲ್ಲಿ ನಾವು ಚರ್ಚಿಸಿದ್ವಿ. ಹಾಗೆ ಹೀಗೆ ಬಂದಂತಹ ಆ ತರುಣನ ಜೊತೆಗೆ ಅವಳ ಒಂದು ಪ್ರೇಮದ, ಕಾಮದ, ವ್ಯಾಮೋಹದ ಸಂಬಂಧ, ಭಾವನೆಗಳು ಮತ್ತಷ್ಟು ವಿಸ್ತರಣೆಯನ್ನ ಪಡ್ಕೊಳ್ತಾ ಹೋಗೋದನ್ನ ಅಕ್ಕ ತನ್ನ ವಚನದಲ್ಲಿ ವಿಸ್ತರಿಸ್ತಾ ಹೋಗ್ತಾಳೆ. ಅಕ್ಕ ಹೀಗೆ ಆ ಭಾವನೆಗಳನ್ನ ವರ್ಣಿಸ್ತಾಳೆ. ತನ್ನ ಮತ್ತು ಆ ಸುಂದರವಾದಂತಹ ತರುಣ, ಚನ್ನಮಲ್ಲಿಕಾರ್ಜುನನೆಂದು ಭಾವಿಸಿದ ಆ ಸುಂದರನಾದಂತಹ ತರುಣನ ನಡುವೆ ಒಂದು ಆ ತರುಣನ ನಡುವೆ ಭೇಟಿಯಾಗತ್ತೆ. ಆ ಭೇಟಿಯ ಪರಿಯನ್ನ ಅಕ್ಕ ವರ್ಣಿಸಿದಂತಹ ಬಗೆ ಹೀಗೆ: ಹಗಲಿನ ಕೂಟಕ್ಕೆ ಹೋರಿ ಬೆಂಡಾದೆ, ಇರುಳಿನ ಕೂಟದಲ್ಲಿ ಇಂಬರಿದು ಹತ್ತಿದೆ, ಕನಸಿನಲ್ಲಿ ಮನ ಸಂಗವಾಗಿ ಮೈಮರೆದಿರ್ತೆ, ಮನಸ್ಸಿನಲ್ಲಿ ಮೈಮರೆದು ಹೊರಗಿದೆ, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ. ಹೀಗೆ ತನ್ನ ಮತ್ತು ತನ್ನ ಆರಾಧ್ಯ ದೈವವಾದಂತಹ ಪ್ರೇಮಿ ಎಂದು ಭಾವಿಸಲಾದಂತಹ, ಗಂಡನೆಂದು ಭಾವಿಸಲಾದಂತಹ ಚನ್ನಮಲ್ಲಿಕಾರ್ಜುನನ ಸಾಂಗತ್ಯವನ್ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಅಕ್ಕ ಈ ವಚನದಲ್ಲಿ ಮಾಡಿದ್ದಾಳೆ. ಅವರಿಬ್ಬರ ನಡುವಿನ ಸಾಂಗತ್ಯ, ಅಕ್ಕ ಮತ್ತು ಅವಳ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನ ನಡುವಿನ ಸಾಂಗತ್ಯ ನಿರಂತರವಾದದ್ದು, ಅನುಕ್ಷಣದ್ದು. ಅದು ಯಾವುದೋ ಒಂದು ದಿನದ ಸಾಂಗತ್ಯವಲ್ಲ, ಅಥವಾ ಯಾವುದೋ ಒಂದು ಗಳಿಗೆಯ ಸಾಂಗತ್ಯವಲ್ಲ. ಅನುಕ್ಷಣವೂ ಅನುದಿನವೂ ಕೂಡ ಚನ್ನಮಲ್ಲಿಕಾರ್ಜುನನ ನಡುವಿನ ಸಾಂಗತ್ಯ ನಿರಂತರವಾಗಿ ಸಾಗಿದೆ ಅನ್ನೋದನ್ನ ಈ ವಚನದಲ್ಲಿ ಅಕ್ಕ ನಿರ್ವಚಿಸ್ತಾಳೆ, ನಿರೂಪಿಸಿದ್ದಾಳೆ. ಹಗಲು, ಇರುಳು, ಹೀಗೆ ಒಂದು ಕ್ಷಣವೂ ಬಿಟ್ಟಿರಲಾರದಂತಹ ಒಂದು ಅನುಬಂಧ ಅವರಿಬ್ಬರಲ್ಲಿ ಮೂಡಿರುವಂತಹ ಒಂದು ವರ್ಣನೆಯನ್ನ ಅಕ್ಕ ಈ ವಚನದಲ್ಲಿ ತಂದಿದ್ದಾಳೆ. ಹಾಗಾಗಿ ಅಕ್ಕ ಹೇಳುವಂತಹ ಈ ಮಾತುಗಳು ಅದಕ್ಕೆ ಸಾಕ್ಷಿಯಾಗ್ತದೆ. ಹಗಲಿನ ಕೂಟಕ್ಕೆ ಹೋರಿ ಬೆಂಡಾದೆ. ಅವಳು ಚನ್ನಮಲ್ಲಿಕಾರ್ಜುನನನ್ನ ಬಿಟ್ಟು ಒಂದು ಕ್ಷಣವೂ ಕೂಡ ಇರುವಂತಹ ಒಂದು ಸ್ಥಿತಿಯಲ್ಲಿ ಇಲ್ಲ. ಚನ್ನಮಲ್ಲಿಕಾರ್ಜುನನನ್ನ ಅನುದಿನವೂ ಅನುಕ್ಷಣವೂ ಕೂಡ ಅವನ ಸಂಬಂಧವನ್ನ, ಅವನ ಸಾನ್ನಿಧ್ಯವನ್ನ ಬಯಸುವಂತಹ ಮನೋಸ್ಥಿತಿಗೆ, ಔನ್ನತ್ಯಕ್ಕೆ ಅಕ್ಕ ಏರಿರುವುದನ್ನ ಇಲ್ಲಿ ನಾವು ನೋಡಬಹುದು. ಹಗಲಿನ ಕೂಟಕ್ಕೆ ಹೋರಿ ಬೆಂಡಾದ, ಚನ್ನಮಲ್ಲಿಕಾರ್ಜುನನ್ನ ಬಿಟ್ಟು ಒಂದು ಗಳಿಗೆಯೂ ಇರಲಾರದಂತಹ ಒಂದು ಸ್ಥಿತಿಯನ್ನ, ಉನ್ಮಾದದ ಸ್ಥಿತಿಯನ್ನ
ಅಕ್ಕ ತಲುಪಿದ್ದಾಳೆ. ಹಾಗಾಗಿ ಅವಳು ಚನ್ನಮಲ್ಲಿಕಾರ್ಜುನನ ಜೊತೆಗೆ ಅವನ ಸಾನ್ನಿಧ್ಯದಲ್ಲಿ, ಅವನ ಸಾಂಗತ್ಯದಲ್ಲಿ, ಅವನ ಸಾಮೀಪ್ಯದಲ್ಲಿಯೇ ಹಗಲು ಮತ್ತು ಇರುಳುಗಳನ್ನ ಕಳೀತಾ ಇದ್ದಾಳೆ. ಆ ಹಗಲು ಇರುಳುಗಳನ್ನ ಕಳೀತಾ ಇರುವಂತಹ ಸಂದರ್ಭದಲ್ಲಿ ಅಕ್ಕನಿಗೆ ಆಗುವಂತಹ ಅನುಭವವನ್ನ ಹೀಗೆ ನಿರ್ವಚಿಸ್ತಾ ಇದ್ದಾಳೆ. ಹಗಲಿನ ಕೂಟಕ್ಕೆ ಹೋರಿ ಬೆಂಡಾದೆ. ಚನ್ನಮಲ್ಲಿಕಾರ್ಜುನನ ಜೊತೆಗಿನ ಹಗಲು ದಿನಗಳೆಯುವಂತಹ ಅನುಭವವನ್ನ ಅಕ್ಕ ಹೀಗೆ ವಿವರಿಸಿದಾಳೆ. ಹಗಲಿನ ಕೂಟಕ್ಕೆ ಹೋರಿ ಬೆಂಡಾದೆ. ಹಾಗೆ ಇರುಳಿನಲ್ಲಿಯೂ ಕೂಡ ಆತನೊಂದಿಗೆ ಇರುವಂತಹ, ಆತನ ಸಾಮೀಪ್ಯ ಸಾಧ್ಯವಾಗುವಂತಹ ಒಂದು ಮನೋಸ್ಥಿತಿ ಅಕ್ಕನದ್ದಾಗಿದೆ. ಹಾಗಾಗಿ ಇರುಳಿನಲ್ಲಿಯೂ ರಾತ್ರಿಯಲ್ಲಿಯೂ ಕೂಡ ಚನ್ನಮಲ್ಲಿಕಾರ್ಜುನನನ್ನ ಅವಳು ಸಂಧಿಸ್ತಾಳೆ, ಸೇರ್ತಾಳೆ. ಅವರಿಬ್ಬರ ನಡುವಿನ ಕೂಟದ ಒಂದು ಸಂಭ್ರಮ ನಡೆಯುವಂತಹದ್ದು. ಹಾಗಾಗಿ ಅವಳ ಮನಸ್ಸಿನಲ್ಲಿ ನಿರಂತರವಾಗಿಯೂ ಚನ್ನಮಲ್ಲಿಕಾರ್ಜುನ ನೆಲೆ ನಿಂತಿದ್ದಾನೆ. ಹಾಗಾಗಿ ಹಗಲು ಇರುಳುಗಳ ಭೇದವಿಲ್ಲದೆ ಅವಳು ಚನ್ನಮಲ್ಲಿಕಾರ್ಜುನನ ಸಾಮೀಪ್ಯದಲ್ಲಿ ಮೈಮರೆಯುವಂತಹ ಒಂದು ಸ್ಥಿತಿಗೆ ಅಕ್ಕ ತಲುಪಿರುವಂತಹ ಇಲ್ಲಿ ಒಂದು ಚನ್ನಮಲ್ಲಿಕಾರ್ಜುನ ಬೇರೆಯಲ್ಲ, ತಾನು ಬೇರೆಯಲ್ಲ, ಅವನನ್ನ ಪೂಜಿಸುವಂತಹ ತಾನು ಬೇರೆಯಲ್ಲ ಅನ್ನುವ ಅಭಿನ್ನ ಸ್ಥಿತಿಯಲ್ಲಿ ಇರುವಂತಹ ಒಂದು ಮನೋಸ್ಥಿತಿಯನ್ನ ನಾವು ಈ ವಚನದ ಮೂಲಕ ನೋಡಬಹುದಾಗಿದೆ. ಕನಸಿನಲ್ಲಿ ಮನಸಂಗವಾಗಿ ಮೈಮರೆದಿರುತ್ತೆ. ಹಾಗೆ ಹಗಲು ಇರುಳುಗಳಲ್ಲಿ ಚನ್ನಮಲ್ಲಿಕಾರ್ಜುನನ ಸಾನ್ನಿಧ್ಯದಲ್ಲಿ ಇದ್ರೂ ಸಹ ಕನಸಿನಲ್ಲಿಯೂ ಕೂಡ ಚನ್ನಮಲ್ಲಿಕಾರ್ಜುನನೇ ಬರುವಂತಹ ಒಂದು ಸ್ಥಿತಿಯನ್ನ ಇಲ್ಲಿ ಅಕ್ಕ ವರ್ಣಿಸಿದಾಳೆ. ಕನಸಿನಲ್ಲಿ ಮನಸಂಗವಾಗಿ ಮೈಮರೆದಿರುತ್ತೆ. ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಕೂಡ ಚನ್ನಮಲ್ಲಿಕಾರ್ಜುನನನ್ನೇ ತುಂಬಿಕೊಂಡಿರುವಂತಹ ಅಕ್ಕ ಬೇರೇನನ್ನು ಯೋಚಿಸುವಂತಹ, ಧ್ಯಾನಿಸುವಂತಹ ಸ್ಥಿತಿಯಲ್ಲಿ ಇಲ್ಲ. ತನ್ನ ಮತ್ತು ತನ್ನ ಪ್ರೇಮಿ, ತನ್ನ ಗಂಡನಾದಂತಹ ಚನ್ನಮಲ್ಲಿಕಾರ್ಜುನನ ಸಾಂಗತ್ಯವನ್ನೇ ಸದಾಕಾಲ ಹಾರೈಸ್ತಾ, ನಿರೀಕ್ಷಿಸ್ತಾ ಬದುಕುವಂತಹ ಕ್ಷಣಗಳನ್ನ ಹೀಗೆ ಅಕ್ಕ ಮೆಲುಕು ಹಾಕ್ತಾಳೆ. ಹೀಗೆ ಆ ನೆನಪಿನಲ್ಲಿಯೇ ತಾನು ಕಂಡಂತೆ, ಚನ್ನಮಲ್ಲಿಕಾರ್ಜುನನನ್ನ ಕಂಡು ಭೇಟಿ ಮಾಡದಂತೆ, ಅವನೊಂದಿಗೆ ಮಾತನಾಡದಂತೆ, ಅವನ ಸಾಮೀಪ್ಯವನ್ನ ಅನುಭವಿಸಿದಂತೆ, ಅವನ ಜೊತೆ ಕೂಡಿದಂತೆ, ಅದರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ನೆಲೆಗಳಲ್ಲಿ ಅವಳು ಗಂಡು ಹೆಣ್ಣಿನ ಸಾತತ್ಯ ಸಂಬಂಧದ ಎರಡು ನೆಲೆಗಳನ್ನ ತನ್ನ ಮತ್ತು ಚನ್ನಮಲ್ಲಿಕಾರ್ಜುನನ ನಡುವಿನ ಸಂಬಂಧಕ್ಕೆ ಹೋಲಿಸಿಕೊಳ್ತಾಳೆ, ಆರೋಪಿಸಿಕೊಳ್ತಾಳೆ ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬಹುದು. ಹಾಗಾಗಿಯೇ ಕನಸಿನಲ್ಲಿಯೂ ಚನ್ನಮಲ್ಲಿಕಾರ್ಜುನನನ್ನೇ ಧ್ಯಾನಿಸುವಂತಹ ಒಂದು ಧ್ಯಾನಸ್ಥ ಸ್ಥಿತಿಗೆ, ಅಭಿನ್ನ ಸ್ಥಿತಿಗೆ ಅಕ್ಕ ತಲುಪಿರುವುದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಅಂತಹ ಒಂದು ನೆನಪಿನಲ್ಲೇ, ತನ್ನ ಪ್ರೇಮಿಯ ನೆನಪಿನಲ್ಲಿಯೇ ಅವಳು ಕನಸಿನಲ್ಲಿಯೂ ಮೈ ಮರೆತಿರುವುದನ್ನ ಇಲ್ಲಿ ಹೇಳಿಕೊಳ್ಳುತ್ತಿದ್ದಾಳೆ. ಮನಸ್ಸಿನಲ್ಲಿ ಮೈ ಮರೆದು ಹೊರಗಿದೆ ಚನ್ನಮಲ್ಲಿಕಾರ್ಜುನನ ಕಂಡು. ಹೀಗೆ ಕನಸು ಮನಸ್ಸುಗಳಲ್ಲಿಯೂ ನೆಲೆ ನಿಂತಿರುವ ಚನ್ನಮಲ್ಲಿಕಾರ್ಜುನನನ್ನೇ ನೆನಪಿಸಿಕೊಳ್ಳುತ್ತಾ ನಿದ್ರಿಸ್ತಿರ್ಬೇಕಾದ್ರೆ ಬಂದಂತಹ ಒಂದು ಕನಸು, ಗೊರವನ ವೇಷದಲ್ಲಿ ಬಂದಂತಹ ಚನ್ನಮಲ್ಲಿಕಾರ್ಜುನ ತನ್ನ ಆರಾಧ್ಯ ದೈವವೇ, ತನ್ನ ಪ್ರೇಮಿಯೇ ತನ್ನ ಬಳಿಗೆ ಬಂದಿರುವುದನ್ನ ಕನಸಿನಲ್ಲಿ ಕಂಡಂತಹ ಅಕ್ಕ ತಕ್ಷಣವೇ ಆ ಕನಸಿನಿಂದ ಎಚ್ಚರಗೊಳ್ತಾಳೆ. ಎಚ್ಚರಗೊಂಡ ತಕ್ಷಣ ಅಲ್ಲಿ ಚನ್ನಮಲ್ಲಿಕಾರ್ಜುನ ಕನಸು ಒಡೆದದ್ದ ನಂತರ ಚನ್ನಮಲ್ಲಿಕಾರ್ಜುನನ, ಅವಳ ಆರಾಧ್ಯ ದೈವ ಅಲ್ಲಿ ಇಲ್ಲ. ಹೀಗೆ ಕನಸಿನಲ್ಲಿಯೂ ಚನ್ನಮಲ್ಲಿಕಾರ್ಜುನನನ್ನೇ ಧ್ಯಾನಿಸುವ, ಅವನ ಪ್ರೇಮಕ್ಕೆ, ಅವನ ಕೂಟಕ್ಕೆ, ಅವನೊಂದಿಗಿನ ಮಿಲನಕ್ಕೆ, ಅವನೊಂದಿಗಿನ ಸ್ನೇಹಕ್ಕೆ ಹಾರೈಸುವಂತಹ ಅಕ್ಕ ಒಂದು ಪ್ರೇಮದ, ಉನ್ಮಾದದ ಅವಸ್ಥೆಯನ್ನ ತಲುಪಿದಾಳೆ ಅನ್ನೋದು ನಮ್ಗೆ ಅಕ್ಕನ ಈ ಮಾತುಗಳಿಂದ ನಾವು ಗ್ರಹಿಸಬಹುದಾಗಿದೆ. ಹೀಗೆ ತನ್ನ ಅನುಭವವನ್ನ, ತನ್ನ ಪ್ರೇಮವನ್ನ ನಿವೇದಿಸಿಕೊಳ್ತಾ ಅಕ್ಕ ತನ್ನ ಭಾವನೆಗಳ ವಿಸ್ತರಣೆಯನ್ನ ಮುಂದಿನ ವಚನದಲ್ಲೂ ಕೂಡ ಮಾಡಿದಾಳೆ ಅಂತ ಅನ್ಸುತ್ತೆ. ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವ, ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವ. ಹೀಗೆ ಕನಸಿನಲ್ಲಿ ತನ್ನ ಆರಾಧ್ಯ ದೈವವಾದಂತಹ ಚನ್ನಮಲ್ಲಿಕಾರ್ಜುನನನ್ನ ನೋಡ್ತಾ ಅವಳಿಗೆ ಎಷ್ಟು ನೋಡಿದ್ರು ಕೂಡ ಚನ್ನಮಲ್ಲಿಕಾರ್ಜುನನ ಅಂದವನ್ನ, ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುವಷ್ಟು
ಅವಳು ಎವೆ ಮುಚ್ಚದಂತೆ ಕಣ್ರೆಪ್ಪೆಗಳನ್ನು ಕೂಡ ಮಿಟುಕಿಸಿದಂತೆ ಆ ಕನಸಿನಲ್ಲಿ ಕಂಡ ತನ್ನ ಚನ್ನಮಲ್ಲಿಕಾರ್ಜುನನ ಸೌಂದರ್ಯವನ್ನ ಸವಿತಾ ಇದ್ದಾಳೆ. ಆದ್ರೆ ನೋಡದಷ್ಟುನು ಅವನ ಸೌಂದರ್ಯವನ್ನ ಸವಿದಷ್ಟು ಕೂಡ ಅವಳಿಗೆ ಮನಸ್ಸಿಗೆ ತೃಪ್ತಿ ಆಗ್ತಾ ಇಲ್ಲ. ಹೀಗೆ ಕಣ್ಣೆವೆ ಮುಚ್ಚದೆಯೇ ಆ ಕನಸಿನಲ್ಲಿ ಕಂಡ ಚನ್ನಮಲ್ಲಿಕಾರ್ಜುನನ ಅಂದವನ್ನ ಮನಸ್ಸು ತುಂಬಿಸ್ಕೊಳ್ತಿದ್ದಾಳೆ. ಆ ಸೌಂದರ್ಯದಿಂದ ತನ್ನ ಆತ್ಮವನ್ನು ತುಂಬಿಸಿಕೊಳ್ತಿರುವಂತಹ ಅಕ್ಕ ಹೀಗೆ ಚನ್ನಮಲ್ಲಿಕಾರ್ಜುನನನ್ನೇ ನೋಡ್ತಾ 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 ನಿದ್ದೆಗೆ ಜಾರುವಂತಹ ಒಂದು ಸ್ಥಿತಿಗೆ ತಲುಪ್ತಾಳೆ. ಕಂಗಳ ಮುಚ್ಚಿದೆ ನೋಡವ್ವ, ಹೀಗೆ ಅವಳು ನಿದ್ದೆಗೆ ಜಾರುವುದನ್ನ ಹೇಳ್ಕೊಂಡಿದ್ದಾಳೆ. ಹೀಗೆ ಕನಸಿನಲ್ಲಿ ಕಂಡ ಚನ್ನಮಲ್ಲಿಕಾರ್ಜುನನೊಂದಿಗೆ ಮಾತನಾಡುವಂತಹ ಚನ್ನಮಲ್ಲಿಕಾರ್ಜುನ ಇವಳೊಂದಿಗೆ ಮಾತುಗಳನ್ನಾಡುವ, ಅವನ ಧ್ವನಿಯನ್ನ ಕೇಳುತ್ತಾ ಪ್ರೀತಿಯ ಗಾಢವಾದಂತಹ ಪ್ರೀತಿ ಅನ್ನುವಂತಹ ಸ್ಥಿತಿ ಏನಿದೆ, ಆ ಪ್ರೀತಿಯ ಸ್ಥಿತಿಯಲ್ಲಿ ಸರ್ವವೂ ಕೂಡ ನಾವು ಪ್ರೇಮಿಸುವ ಒಂದು ವ್ಯಕ್ತಿ ಎಲ್ಲ ಅಂಶಗಳಲ್ಲೂ ಕೂಡ ನಾವು ಪ್ರೇಮಿಸುವಂತಹ ವ್ಯಕ್ತಿಯನ್ನೇ ಕಾಣಲಿಕ್ಕೆ ಶುರು ಮಾಡ್ತೀವಿ. ಲೌಕಿಕ ಪ್ರೇಮದಲ್ಲೂ ಹೌದು, ಮತ್ತು ದೈವಿಕ ಪ್ರೇಮದಲ್ಲೂ ಕೂಡ. ದೈವಿಕ ಪ್ರೇಮದಲ್ಲಂತೂ ಇದು ಇನ್ನೊಂದು ಮಹತ್ ಸ್ತರವನ್ನ ತಲುಪುತ್ತೆ. ಹಾಗಾಗಿ ಅವಳು ತಾನು ಕೇಳಬಹುದಾದ, ತಾನು ನೋಡಬಹುದಾದ ಎಲ್ಲ ನೋಟಗಳಲ್ಲೂ ಚನ್ನಮಲ್ಲಿಕಾರ್ಜುನನೇ ಇದ್ದಾನೆ. ಹಾಗಾಗಿ ಅವಳು ಹೇಳುವಂಥದ್ದು ಕಾಣುತ್ತಾ ಕಂಗಳ ಮುಚ್ಚಿದೆ ನೋಡವ್ವ ಅಂತ. ಅವಳು ಯಾವ ನೋಟಗಳನ್ನ ನೋಡ್ತಾಳೋ, ಯಾವ ದೃಶ್ಯಗಳನ್ನ ನೋಡ್ತಾಳೋ, ಯಾವ ವಸ್ತುಗಳನ್ನ ನೋಡ್ತಾಳೋ, ಆ ಪ್ರತಿಯೊಂದು ವಸ್ತುವಿನಲ್ಲೂ ಅಣು ರೇಣುವಿನಲ್ಲಿಯೂ ಚನ್ನಮಲ್ಲಿಕಾರ್ಜುನನನ್ನೇ ಧ್ಯಾನಿಸುವ, ನೋಡುವಂತಹ ನೋಟ ಅವಳದ್ದು. ಯಾವುದೇ ಒಂದು ವಸ್ತು ವಿಷಯ ಆಗಿರ್ಬೋದು, ಆದ್ರೆ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದು ಆ ವಸ್ತುವಿನ ಸ್ವಭಾವವನ್ನ ನಿರ್ಧರಿಸುತ್ತೆ. ಸೊ ನೋಟ ಯಾವಾಗ್ಲೂ ವ್ಯಕ್ತಿನಿಷ್ಠ. ಆ ವ್ಯಕ್ತಿ ಯಾವ ದೃಷ್ಟಿಕೋನದಿಂದ ಆ ವಸ್ತುವನ್ನ ನೋಡ್ತಿದ್ದಾನೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಅಕ್ಕ ಮಹಾದೇವಿ ತನ್ನ ಸುತ್ತಮುತ್ತ ಇರುವಂತಹ ಯಾವುದೇ ವಸ್ತು ವಿಷಯವನ್ನ ನೋಡಿದ್ರು ಕೂಡ ಅಣು ರೇಣು ತೃಣಕಾಷ್ಟಗಳಲ್ಲೂ ಕೂಡ ಅವಳಿಗೆ ಚನ್ನಮಲ್ಲಿಕಾರ್ಜುನನ್ನೇ ಕಾಣುವಂತಹ ನೋಟವನ್ನ ಈಗಾಗ್ಲೇ ಅಕ್ಕ ದಕ್ಕಿಸಿಕೊಂಡು ಬಿಟ್ಟಿದ್ದಾಳೆ. ಹಾಗಾಗಿ ಅವಳು ಎತ್ತ ನೋಡಿದರತ್ತ ಚನ್ನಮಲ್ಲಿಕಾರ್ಜುನನೇ ಅವಳಿಗೆ ಕಾಣಿಸ್ತಾನೆ. ಹೀಗೆ ಕನಸಿನಲ್ಲಿಯೂ ಬಾಹ್ಯವಾಗಿ ಅವಳು ಕಾಣುವುದನ್ನ ಕನಸಿನಲ್ಲಿಯೂ ಅವಳ ಸುಪ್ತ ಮನಸ್ಸು ಕೂಡ ಗ್ರಹಿಸಿಕೊಂಡು ಬಿಟ್ಟಿದೆ. ಚನ್ನಮಲ್ಲಿಕಾರ್ಜುನನಿಗೆ ಒಂದು ರೂಪವನ್ನ ಆರೋಪಿಸಿಬಿಟ್ಟಿದೆ. ಚನ್ನಮಲ್ಲಿಕಾರ್ಜುನ ಅವಳ ಸುಪ್ತ ಮನಸ್ಸಿನ ಆಳದೊಳಗೆ ಹೊಕ್ಕಿ ಕನಸಿನ ರೂಪದಲ್ಲಿ ಅವಳನ್ನ ಕಾಡ್ತಿದ್ದಾನೆ. ಹೀಗೆ ಕನಸಿನ ರೂಪದಲ್ಲಿ ಬಂದಂತಹ ಚನ್ನಮಲ್ಲಿಕಾರ್ಜುನನನ್ನ ನೋಡ್ತಾ ಹಾಗೆ ನಿದ್ದೆಗೆ ಜಾರಿದ್ದಾಳೆ. ಹಾಗೆ ಅವನ ಮಾತುಗಳನ್ನ ಕೇಳ್ತಾ ಆ ಧ್ವನಿಯನ್ನ ಪರಿಸರದಲ್ಲಿ ಅಥವಾ ಪ್ರಕೃತಿಯಲ್ಲಿ ಕೇಳಲಾಗುವ ಪ್ರತಿಯೊಂದು ಧ್ವನಿ, ಅದು ಪಶು ಪ್ರಾಣಿ ಪಕ್ಷಿಗಳ ಧ್ವನಿ ಇರಬಹುದು, ಹಕ್ಕಿಗಳ ಕಲರವ ಇರಬಹುದು, ಅಥವಾ ಎಲೆಗಳ ಅಲುಗಾಟ ಇರಬಹುದು, ಗಾಳಿಯ ಸುಯ್ಯನೆಯ ಶಬ್ದ ಇರಬಹುದು, ನೀರಿನ ಶಬ್ದ ಇರಬಹುದು. ಹೀಗೆ ಪ್ರಕೃತಿಯಲ್ಲಿ ನೂರಾರು ಶಬ್ದಗಳನ್ನ ನಾವು ಕೇಳುತ್ತೇವೆ. ಅಂತಹ ಪ್ರಕೃತಿಯಲ್ಲಿ ಕೇಳಲಾಗುವ ಪ್ರತಿಯೊಂದು ಶಬ್ದವೂ ಅಕ್ಕ ಮಹಾದೇವಿಗೆ ಅದು ಚನ್ನಮಲ್ಲಿಕಾರ್ಜುನನ ಧ್ವನಿಯಂತೆ ಅನ್ನೋ ಹಾಗೆ ಭಾಸವಾಗುತ್ತೆ. ಹೀಗೆ ಕನಸಿನಲ್ಲಿಯೂ ಕೂಡ ಚನ್ನಮಲ್ಲಿಕಾರ್ಜುನ ಮಾತನಾಡಿದಂತೆ ಅವಳಿಗೆ ಭಾಸವಾಗುತ್ತೆ. ಚನ್ನಮಲ್ಲಿಕಾರ್ಜುನನ ಮಾತುಗಳನ್ನ ಕೇಳ್ತಾ ಮೈ ಮರೆದೊರಗಿದೆ ನೋಡವ್ವ, ಹೀಗೆ ಮೈಯನ್ನ ಮರೆತು ಮಲಗುವಂತಹ ಒಂದು ಸ್ಥಿತಿಗೆ ತಾನು ಬಂದೆ ಅನ್ನುವುದಾಗಿ ತನ್ನ ಅನುಭವಗಳನ್ನ, ತನ್ನ ಕನಸಿನ ಅನುಭವಗಳನ್ನ, ತನ್ನ ಪ್ರೇಮ ಕಾಮದ ಅನುಭವಗಳನ್ನ, ತನ್ನ ವ್ಯಾಮೋಹದ ತನ್ನ ಕಾಮದ, ತನ್ನ ಸಂಬಂಧದ ನೆಲೆಗಳನ್ನ ಗೆಳತಿಯರೊಂದಿಗೆ, ತನ್ನ ಓರಗಿಯವರೊಂದಿಗೆ ನಿರೂಪಿಸ್ತಾ ಹೋಗ್ತಾಳೆ. ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಓಯಿತ್ತು ಕೇಳವ್ವ. ಹೀಗೆ ತನ್ನ ಮತ್ತು ತನ್ನ ಪ್ರೇಮಿಯ ನಡುವಿನ ಸಂಬಂಧ ಮತ್ತೊಂದು ಮಗ್ಗುಲಿಗೆ, ಇಲ್ಲಿಯವರೆಗೂ ಒಂದು ಮಾನಸಿಕವಾದಂತಹ ಒಂದು ಸಂಬಂಧವಾಗಿತ್ತು. ಆದ್ರೆ ಮತ್ತೊಂದು ಮಗ್ಗಲಿಗೆ ಅಕ್ಕ ಈ ಸಾಲುಗಳಲ್ಲಿ ಅದನ್ನ ಹೊರಳಿಸಿ ಬಿಡುತ್ತಾಳೆ. ಅದು ಕೇವಲ ಅಲೌಕಿಕವಾದಂತಹ ಪ್ರೇಮವಲ್ಲ, ಕೇವಲ ಮಾನಸಿಕ ಸ್ತರದ ಪ್ರೇಮವಲ್ಲ, ಅದು ಲೌಕಿಕತೆಯ ಕಡೆಗೂ ಕೂಡ ಇಳಿದಿರುವಂತಹ ಒಂದು ಪ್ರೇಮ. ಎರಡು ಸ್ತರಗಳಲ್ಲಿ ಇರಬಹುದಾದಂತಹ ಒಂದು ಪ್ರೇಮ ಅನ್ನುವಂಥದ್ದನ್ನ, ಅಂದ್ರೆ ತನ್ನ ಪ್ರೇಮ ಮತ್ತು ಚನ್ನಮಲ್ಲಿಕಾರ್ಜುನನ ನಡುವಿನ ಸಂಬಂಧ ಎಷ್ಟು ಅದು ಭ್ರಾಮಕವಾದಂತಹ ಒಂದು ಕಲ್ಪನೆ ಅಲ್ಲ, ಅದು ವಾಸ್ತವಿಕ ಅನ್ನೋದನ್ನ ಅಕ್ಕ ಈ ಒಂದು ಸಾಲುಗಳ ಮೂಲಕ
ಖಚಿತಪಡಿಸ್ತಾಳೆ. ಗಂಡು ಹೆಣ್ಣಿನ ಸಂಬಂಧ ನಿಲ್ಲುವಂತಹದ್ದೇ ಒಂದು ದೈಹಿಕ ಸಂಬಂಧದ ಆಧಾರದ ಮೇಲೆ. ಮಾನಸಿಕವಾದಂತಹ ಸಂಬಂಧ, ಭಾವನೆಗಳು ಯಾವುದೇ ರೀತಿಯಲ್ಲಿದ್ರೂ ಅದಕ್ಕೆ ಒಂದು ಆಧಾರವನ್ನು ಒದಗಿಸುವಂತಹದ್ದೇ ದೈಹಿಕವಾದಂತಹ ಸಂಬಂಧ. ಹಾಗಾಗಿ ಅಕ್ಕ ಇಲ್ಲಿ ಅಂತಹ ಒಂದು ಲೌಕಿಕ ಗಂಡು ಹೆಣ್ಣಿನ ನಡುವಿನ ಸಂಬಂಧಕ್ಕೆ ಒಂದು ಆಧಾರವಾಗಿರುವ, ನೆಲೆಯಾಗಿರುವ ದೈಹಿಕ ಸಂಬಂಧವನ್ನ ಅಕ್ಕ ಆಧ್ಯಾತ್ಮಿಕ ಜೀವಿ ಆಗಿದ್ರು ಅವಳು ಈ ದೈಹಿಕ ನೆಲೆಯನ್ನ, ಲೌಕಿಕ ನೆಲೆಯನ್ನ ನಿರಾಕರಿಸಲ್ಲ. ಹಾಗಾಗಿಯೇ ಚನ್ನಮಲ್ಲಿಕಾರ್ಜುನ ಅಕ್ಕನಿಗೆ ವಾಸ್ತವ. ಆತ ನಿಜವಾಗಿಯೂ ಕೂಡ ಅಕ್ಕನ ಮಟ್ಟಕ್ಕೆ ಅವನು ವಾಸ್ತವ, ನಿಜವಾದಂತಹ ಗಂಡ. ನಿಜವಾದ ಲೌಕಿಕ ಜೀವನದಲ್ಲಿ ಗಂಡು ಹೆಣ್ಣ ಸಂಬಂಧ ಹೇಗೆ ದೈಹಿಕವಾದ, ಮಾನಸಿಕವಾದ ನೆಲೆಗಳಲ್ಲಿ ಇರುತ್ತೋ ಹಾಗೆಯೇ ಅಕ್ಕನ ಸಂಬಂಧ ಚನ್ನಮಲ್ಲಿಕಾರ್ಜುನನೊಂದಿಗೆ, ದೈವದೊಂದಿಗೆ ದೈಹಿಕ ನೆಲೆಯಲ್ಲೂ ಇರುವಂತಹದ್ದು. ಹಾಗಾಗಿ ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಹೋಯಿತ್ತು ಕೇಳವ್ವ. ಆದ್ರೆ ಇವರ ನಡುವಿನ ಕೂಟಕ್ಕೆ ಯಾವುದೇ ರೀತಿಯಾದಂತಹ ಲೌಕಿಕ ಪರಿಕರಗಳ ಅಥವಾ ಭೌತಿಕ ಪರಿಕರಗಳಾದಂತಹ ಹಾಸಿಗೆಯ ಅವಲಂಬನೆ ಇಲ್ಲ, ಭೌತಿಕ ಪರಿಕರಗಳ ಅವಲಂಬನೆ ಇಲ್ಲ. ಇವರ ಸಂಬಂಧ ದೈಹಿಕ ಮತ್ತು ಮಾನಸಿಕ ಎರಡೂ ಸ್ತರಗಳಲ್ಲಿ ಇದ್ದರೂ ಸಹ ಅದಕ್ಕೆ ಲೌಕಿಕ ವಸ್ತುಗಳ, ಹಾಸಿಗೆಯಂತಹ ಲೌಕಿಕ ವಸ್ತುಗಳ ಅವಲಂಬನೆ ಇಲ್ಲ ಅನ್ನೋದನ್ನ ಅವಳು ನಿರೂಪಿಸ್ತಾಳೆ. ಚನ್ನಮಲ್ಲಿಕಾರ್ಜುನ ದೇವನ ಕೂಡುವ ಕೂಟವ ನಾನೇನೆಂದರಿಯೇ ಮರೆದೆ ಕಾಣವ್ವ. ಹೀಗೆ ಚನ್ನಮಲ್ಲಿಕಾರ್ಜುನನ ಜೊತೆಗೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ತನ್ನ ತನು, ಮನ ಎಲ್ಲವನ್ನೂ ಕೂಡ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸಿ ಬಿಟ್ಟಂತಹ ಒಂದು ಸಮರ್ಪಣಾ ಭಾವದಲ್ಲಿ ಅಕ್ಕ ಮಹಾದೇವಿ ಹೇಳಿಕೊಳ್ಳುವಂತಹದ್ದು. ಅವನೊಂದಿಗೆ ಕೂಡಿದಂತಹ ಕೂಟವನ್ನ, ಅವನೊಂದಿಗಿನ ಮಿಲನವನ್ನ ತಾನು ಹೇಗೆ ಬಣ್ಣಿಸಲಿ, ಆ ಒಂದು ಮಿಲನವನ್ನ ವರ್ಣಿಸ್ಲಿಕ್ಕೆ ತನಗೆ ಯಾವುದೇ ರೀತಿಯಾದಂತಹ ಪದಗಳು ಇಲ್ಲ. ಪದಗಳಿಗೆ ಮೀರದ್ದು, ಭಾಷೆಗೆ ಮೀರಿದಂತಹ ಅನುಭವ ಚನ್ನಮಲ್ಲಿಕಾರ್ಜುನನ ಜೊತೆಗಿನ ಕೂಟ ಅನ್ನುವುದನ್ನ ಅಕ್ಕ ಮಹಾದೇವಿ ಹೇಳ್ತಾಳೆ. ಮುಂದೆ ಅದೇ ಅನುಭವವನ್ನ ವಿಸ್ತರಿಸ್ತಾಳೆ. ಹೇಗೆ ಅವರಿಬ್ಬರ ನಡುವಿನ ಬೆಸುಗೆ, ಅವರಿಬ್ಬರ ನಡುವಿನ ಮಿಲನ ಆಯ್ತು ಅನ್ನೋದನ್ನು ಸಹ ಯಾವುದೇ ನಾಚಿಕೆಗಳಿಲ್ಲದೆ, ಲಜ್ಜೆ ಇಲ್ಲದೆ, ಲಜ್ಜೆಯನ್ನ ತೊರೆದವಳಾಗಿ ಆ ಅನುಭವವನ್ನ, ಕೂಟದ ಅನುಭವವನ್ನ, ಮಿಲನದ ಅನುಭವವನ್ನ ನಿರ್ಭಿಡೆಯಾಗಿ, ನಿರ್ಭಯವಾಗಿ, ಮುಕ್ತವಾಗಿ ಹೇಳಿಕೊಳ್ತಾಳೆ ಅಕ್ಕ. ಆ ಮೂಲಕ ಅವಳಿಗೆ ಎಷ್ಟು ಸ್ವತಂತ್ರ ಮನೋಪ್ರವೃತ್ತಿಯವಳು ಅನ್ನೋದನ್ನ, ತನ್ನ ಅನುಭವವನ್ನ ನಿರೂಪಿಸಿಕೊಳ್ಳುವ ಮೂಲಕವೇ ಅಕ್ಕ ತನ್ನ ವ್ಯಕ್ತಿತ್ವ ಎಂತಹದ್ದು ಅನ್ನೋದನ್ನು ಸಹ ನಿರೂಪಿಸಿ ಬಿಡ್ತಾಳೆ. ತನ್ನ ಮತ್ತು ತನ್ನ ಆರಾಧ್ಯ ದೈವವಾದಂತಹ ಚನ್ನಮಲ್ಲಿಕಾರ್ಜುನನ ನಡುವಿನ ಕೂಟವನ್ನ ವಿವರಿಸುವಂತಹ ಈ ವಚನಕ್ಕೆ ಆಧ್ಯಾತ್ಮಿಕ ನೆಲೆಯೂ ಇದೆ, ಹಾಗೆ ಒಂದು ಭೌತಿಕ ನೆಲೆಯೂ ಸಹ ಇದೆ. ಎರೆಯಂತೆ ಕರಕರಗಿ ಮಳಲಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರೆಗಾದೆ. ಚನ್ನಮಲ್ಲಿಕಾರ್ಜುನನ ಜೊತೆಗೆ ಮಿಲನಕ್ಕೆ ಹಾರೈಸ್ತಾ ಇದ್ದಂತಹ, ಮಿಲನವನ್ನ ನಿರೀಕ್ಷಿಸ್ತಾ ಇದ್ದಂತಹ, ಅವನೊಂದಿಗಿನ ಕೂಟವನ್ನ ಬಯಸ್ತಾ ಇದ್ದಂತಹ ಅಕ್ಕನಿಗೆ ಆ ಕೂಟ ಸಾಧ್ಯವಾಗಿದೆ, ಆ ಮಿಲನ ಸಾಧ್ಯವಾಗಿದೆ. ಹೀಗೆ ಸಾಧ್ಯವಾದ ನಂತರ ಅವಳು ಹೇಗೆ ಚನ್ನಮಲ್ಲಿಕಾರ್ಜುನನೊಂದಿಗೆ ಅವಳು ಹೇಗೆ ಮಿಲನ ಹೊಂದಿದ್ಲು, ಹೇಗೆ ಅವನೊಂದಿಗೆ ಕೂಡಿದಳು ಅನ್ನುವಂತಹ ವರ್ಣನೆಯನ್ನ ಈ ಭಾಗದಲ್ಲಿ ಅಕ್ಕ ಕೊಟ್ಟಿದ್ದಾಳೆ. ಎರೆಯಂತೆ ಕರಕರಗಿ, ಎರೆಯ ಮಣ್ಣನ್ನ ನೀವೆಲ್ಲ ನೋಡಿರಬಹುದು. ಎರೆಮಣ್ಣು ನೀರಿನಲ್ಲಿ ಕರಗುತ್ತೆ, ನೀರಿನಲ್ಲಿ ಕರಗಬಹುದಾದಂತಹ ಒಂದು ಮಣ್ಣು. ಹಾಗೆ ಎರೆಯ ಮಣ್ಣಿನಂತೆ ತಾನೂ ಕೂಡ ಚನ್ನಮಲ್ಲಿಕಾರ್ಜುನನೊಂದಿಗೆ ಕರಗಿ ಹೋದೆ. ಅಂದ್ರೆ ತನ್ನ ಅಸ್ತಿತ್ವವನ್ನೇ ನಿರಾಕರಿಸಿಕೊಂಡು, ತನ್ನ ಅಸ್ತಿತ್ವವನ್ನ ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟು ಚನ್ನಮಲ್ಲಿಕಾರ್ಜುನನೊಂದಿಗೆ ಲೀನವಾಗುವಂತಹ ಒಂದು ಸ್ಥಿತಿಗೆ ತಾನು ತಲುಪಿದೆ ಆ ಮಿಲನದಲ್ಲಿ, ಆ ಕೂಟದಲ್ಲಿ ಅನ್ನೋದನ್ನ ಅಕ್ಕ ಮಹಾದೇವಿ ಹೇಳ್ತಾಳೆ. ಹಾಗೆ
ಮಳಲಂತೆ ಜರಿ ಜರಿದು. ಸಮುದ್ರದ ನೀರು ಬಂದಾಗ ಹೇಗೆ ಮರಳು ದಂಡೆಯನ್ನ ಒತ್ತರಿಸಿಕೊಂಡು ದಂಡೆಯನ್ನ ವಿಸ್ತರಿಸಿಕೊಂಡು ಬರುತ್ತೋ, ಹಾಗೆಯೇ ಆ ಮಿಲನದ ಒಂದು ಹಂತದಲ್ಲಿ ಇವಳು ಕೂಡ ಆ ಜರಿದು ಅಂದ್ರೆ ಚನ್ನಮಲ್ಲಿಕಾರ್ಜುನನಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುವಂತಹ, ಲೀನವಾಗುವಂತಹ ಹಂತವನ್ನ ಇಲ್ಲಿ ಎರೆಯಂತೆ ಅನ್ನೋ ಹಾಗೆ, ಮಳಲಂತೆ ಅನ್ನುವ ಉಪಮೆಗಳ ಮೂಲಕ ಅಕ್ಕ ಇಲ್ಲಿ ತನ್ನ ಅನುಭವವನ್ನ, ಆ ಮಿಲನದ ಅನುಭವವನ್ನ ಸಶಕ್ತವಾಗಿ ಕಟ್ಕೊಟ್ಟಿದ್ದಾಳೆ. ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಹೀಗೆ ಮಿಲನಕ್ಕೆ ಹಾತೊರಿತಾ ಇರುವಂತಹ, ಕನಸಿನಲ್ಲಿ ಹಾತೊರಿತಾ ಇರುವಂತಹ ಅಕ್ಕ ಹಾಗೆ ಆ ಮಿಲನದ ಕ್ಷಣ ಬಂದಂತಹ ಸಂದರ್ಭದಲ್ಲಿ ಕಳವಳಕ್ಕೆ ಒಳಗಾಗ್ತಾಳೆ. ಆ ಮಿಲನದ ಅನುಭವದಿಂದ ಪುಳಕಿತಳಾಗ್ತಾಳೆ. ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ. ಆ ಮಿಲನಕ್ಕೆ ಹಾತೊರೆಯುವ ಚನ್ನಮಲ್ಲಿಕಾರ್ಜುನನ ವಿರಹದಲ್ಲಿ ಬೇಯುವಂತಹ, ಅವಳ ಮನಸ್ಸು ಕುದಿದು ಹೋಗುವಂತಹ ಒಂದು ಸ್ಥಿತಿಗೆನ್ನ ಏರಿರುವುದನ್ನು ಸಹ ಇಲ್ಲಿ ಅಕ್ಕ ತನ್ನ ಅನುಭವವನ್ನ ನಿರ್ವಚಿಸಿಕೊಳ್ತಾಳೆ. ಹೀಗೆ ವಿರಹದಲ್ಲಿ, ಚನ್ನಮಲ್ಲಿಕಾರ್ಜುನನ ವಿರಹದಲ್ಲಿ ಹೇಗೆ ತಾನು ಬೆಂದೆ ಅನ್ನುವುದನ್ನು ಕೂಡ ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ. ಆವಿಗೆ ಅಂತ ಹೇಳಿದ್ರೆ ಕುಲುಮೆ, ಕಬ್ಬಿಣದ ಕುಲುಮೆ ಆಗಿರಬಹುದು. ಅಂದ್ರೆ ಅದು ದೊಡ್ಡ ಪ್ರಮಾಣದ ಬೆಂಕಿಯನ್ನ ಒಳಗೊಂಡಿರುತ್ತೆ. ಹಾಗೆ ಚನ್ನಮಲ್ಲಿಕಾರ್ಜುನನ ಮಿಲನವೂ ಒಂದು ಬೆಂಕಿಯಂತೆ, ಮತ್ತು ಚನ್ನಮಲ್ಲಿಕಾರ್ಜುನನಿಂದ ದೂರ ಇರುವಂತಹ ವಿರಹದ ಸ್ಥಿತಿಯೂ ಕೂಡ ಒಂದು ಬೆಂಕಿಯಂತೆ. ಅವನ ಮಿಲನವೂ ತನ್ನನ್ನ ಸುಡುತ್ತೆ. ಅಂದ್ರೆ ತನ್ನ ಅಸ್ತಿತ್ವವನ್ನ ಕರಗಿಸಿಕೊಂಡು, ತನ್ನ ಅಸ್ತಿತ್ವವನ್ನ ಇಲ್ಲವಾಗಿಸುವ, ಅವನೊಂದಿಗೆ ಲೀನವಾಗಿಸಿಕೊಳ್ಳುವಂತಹ ಕ್ರಿಯೆಯಾಗಿ ಮಿಲನವನ್ನ ಅಕ್ಕ ಮಹಾದೇವಿ ಇಲ್ಲಿ ನೋಡ್ತಾಳೆ. ಹಾಗೆ ವಿರಹವೂ ಸಹ ಸಹಿಸಲು ಅಸಾಧ್ಯವಾದಂತಹ ಒಂದು ನೋವಿನ ಭಾವನೆಗಳನ್ನ ಅವಳ ಮನಸ್ಸಿನಲ್ಲಿ ಮೂಡಿಸುತ್ತೆ ಅನ್ನೋದನ್ನ ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ. ವಿರಹದಲ್ಲೂ ಬೇಯುವಂತಹ, ಮಿಲನದಲ್ಲೂ ಬೇಯುವಂತಹ ಒಂದು ಭಾವನಾತ್ಮಕ ತೀವ್ರತೆಯ ಸ್ಥಿತಿಯನ್ನ ಅಕ್ಕ ತಲುಪಿರುವುದನ್ನ ನಾವು ಈ ವಚನದಲ್ಲಿ ನೋಡಬಹುದು. ಆಪತ್ತಿಗೆ, ಹೀಗೆ ತನ್ನ ಅಸ್ತಿತ್ವವನ್ನೇ ಇಲ್ಲವಾಗಿಸುವಂತಹ, ತನ್ನ ಅಸ್ತಿತ್ವವನ್ನೇ ನಿರಾಕರಿಸಿ ಇಲ್ಲವಾಗಿಸಿಕೊಂಡು ಚನ್ನಮಲ್ಲಿಕಾರ್ಜುನನಲ್ಲಿ ಲೀನವಾಗುವಂತಹ ಒಂದು ಮಿಲನ ಕ್ರಿಯೆಗಾಗಿ ಅವಳು ಹಾತೊರಿಸ್ತಾ ಇದ್ದಾಳೆ. ಅಂದ್ರೆ ದೈವ ಸಾಕ್ಷಾತ್ಕಾರಕ್ಕಾಗಿ ಹಾತೊರೆಯುತ್ತಿರುವಂತಹ ಆಧ್ಯಾತ್ಮಿಕ ಜೀವಿಯ ಅನುಭವಗಳನ್ನ ಪ್ರೇಮದ ಒಂದು ಚೌಕಟ್ಟಿನಲ್ಲಿ ಹೇಳುವ ಪ್ರಯತ್ನವನ್ನ ಅಕ್ಕ ಇಲ್ಲಿ ಮಾಡಿದಾಳೆ ಅಂತ ಅನ್ಸುತ್ತೆ. ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ. ಪ್ರತಿ ಕ್ಷಣವೂ ಕೂಡ ಆ ವಿರಹವಾಗ್ಲಿ, ಆ ಮಿಲನದ ಅನುಭವವಾಗ್ಲಿ ಅವಳನ್ನ ನೋಯಿಸ್ತಿದೆ, ಬೇಯಿಸ್ತಿದೆ. ಆಪತ್ತಿಗೆ, ಹೀಗೆ ತನ್ನ ಅಸ್ತಿತ್ವವನ್ನೇ ನಿರಾಕರಿಸಿ ಬಿಡುವ, ತನ್ನ ಅಸ್ತಿತ್ವವನ್ನೇ ಇಲ್ಲವಾಗಿಸಿ ಬಿಡುವಂತಹ ಈ ಪ್ರೇಮದ, ಕಾಮದ, ವ್ಯಾಮೋಹದ ಬಂಧದಲ್ಲಿ ಸಿಲುಕಿರುವಂತಹ ಅಕ್ಕ ಮಹಾದೇವಿಗೆ ಆ ಒಂದು ಬೇಗೆಯಿಂದ, ಆ ತಾಪದಿಂದ, ವಿರಹದ ಅಥವಾ ಪ್ರೇಮದ, ಕಾಮದ ತಾಪದಿಂದ ಅವಳನ್ನ ಹೊರಗೆ ತರಬಲ್ಲಂತಹ ಆತ್ಮೀಯ, ಆಪ್ತವಾದಂತಹ ಮಾರ್ಗಗಳು ಯಾವುದು ಸದ್ಯಕ್ಕೆ ಅವಳ ಮುಂದೆ ಕಾಣಿಸ್ತಾ ಇಲ್ಲ. ಅದನ್ನೇ ಆ ಮಾರ್ಗಗಳು ಯಾವುದು ತನ್ನ ಮುಂದೆ ತೆರೆದುಕೊಳ್ಳುತ್ತಾ ಇಲ್ಲ ಅನ್ನೋದನ್ನೇ ಆಪತ್ತಿಗೆ ಸಖಿಯರ ಯಾರನೂ ಕಾಣೆ, ಯಾವ ಗೆಳತಿಯರು ಕೂಡ ನನಗೆ ಕಾಣಿಸ್ತಿಲ್ಲ, ತನ್ನನ್ನ ಈ ಆಪತ್ತಿನಿಂದ ಬಚಾವು ಮಾಡಬಲ್ಲಂತಹ, ತನ್ನನ್ನ ರಕ್ಷಿಸಬಲ್ಲಂತಹ ಯಾವ ಆತ್ಮೀಯ ಗೆಳೆಯರು, ಆಪ್ತ ಗೆಳೆಯತಿಯರು ನನಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವಳು ಮತ್ತೆ ಆ ನೋವನ್ನ ಸಹಿಸಲಾರದೆ, ಆ ವಿರಹದ, ಪ್ರೇಮದ, ಕಾಮದ ನೋವನ್ನ, ತೀವ್ರತೆಯನ್ನ, ಉದ್ವಿಗ್ನತೆಯನ್ನ ಸಹಿಸಲಾರದೆ ಮತ್ತೆ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನನ್ನ ಈ ಎಲ್ಲ ಭಾವನೆಗಳನ್ನ ಸಮನಿಸುವಂತಹ, ಮನಸ್ಸಿಗೆ ಶಾಂತಿಯನ್ನ ಕೊಡ್ತಕ್ಕಂತಹ, ಸ್ಥಿರತೆಯನ್ನ ತಂದು ಕೊಡ್ತಕ್ಕಂತಹ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನನ್ನೇ ಅರಸಿ ಮೊರೆ ಹೋಗ್ತಾಳೆ. ಅರಸಿ ಚನ್ನಮಲ್ಲಿಕಾರ್ಜುನನನ್ನ ಪ್ರಾರ್ಥಿಸಿಕೊಳ್ತಾಳೆ. ಅರಸಿ ಕಾಣದ ತನುವ ಬೆರೆಸಿ ಕೂಡದ ಸುಖವ ಎನಗೆ ನೀ ಕರುಣಿಸ. ಈ ಎಲ್ಲದರಿಂದ ತನ್ನನ್ನ ಪಾರು ಮಾಡಬಲ್ಲಂತಹ ಶಕ್ತಿ ಕೇವಲ ಚನ್ನಮಲ್ಲಿಕಾರ್ಜುನನೇ ಅನ್ನೋದನ್ನ ಅವಳು
ಖಚಿತವಾಗಿ ತಿಳಿದುಕೊಂಡಿದ್ದಾಳೆ. ಹಾಗಾಗಿ ಚನ್ನಮಲ್ಲಿಕಾರ್ಜುನನನ್ನೇ ತನ್ನನ್ನ ಈ ಎಲ್ಲ ನೋವಿನಿಂದ, ಈ ಎಲ್ಲ ಬೇಗೆಯಿಂದ, ಈ ಎಲ್ಲ ತಾಪದಿಂದ ತನ್ನನ್ನ ರಕ್ಷಿಸುವಂತೆ ಚನ್ನಮಲ್ಲಿಕಾರ್ಜುನನ್ನ ಕೇಳಿಕೊಳ್ಳುತ್ತಾಳೆ, ಹಾರೈಸ್ತಾಳೆ. ಚನ್ನಮಲ್ಲಿಕಾರ್ಜುನನ್ನ ಅಕ್ಕ ಅರಸಿ ಕಾಣದ ತನುವ, ಹರಸಿ ಕಾಣದ ತನುವ ಅಂದ್ರೆ ಎಲ್ಲೂ ಹುಡುಕಿದ್ರೂ ಕೂಡ ಆ ತನುವು, ಆ ಭಾವ ಕಾಣಿಸಬಾರದು, ಭೌತಿಕವಾಗಿ ಕಾಣಿಸಿಕೊಳ್ಳಬಾರದು. ಅಂತಹ ಒಂದು ದೇಹದ ಸ್ಥಿತಿಯನ್ನ, ಅಂತಹ ಒಂದು ಮಾನಸಿಕ ಸ್ಥಿತಿಯನ್ನ ಬೆರೆಸಿ ಕೂಡದ ಸುಖವ. ಆ ಚನ್ನಮಲ್ಲಿಕಾರ್ಜುನನಿಂದ ಅವಳಿಗೆ ಬೇಕಾಗಿರುವಂತಹ ಸುಖ ಕೇವಲ ಲೈಂಗಿಕ ಸುಖ ಅಲ್ಲ, ದೈಹಿಕ ಸುಖ ಅಲ್ಲ. ಸಾಮಾನ್ಯವಾಗಿ ಲೌಕಿಕ ಸ್ತರದಲ್ಲಿ ಹೆಣ್ಣು ಗಂಡುಗಳು ಬಯಸುವಂತಹ ದೈಹಿಕ ಸುಖ ಅಲ್ಲ. ಆ ದೈಹಿಕ ಸುಖದ ಸ್ತರದ ಭಾವನೆಯೂ ಸಹ ಅವಳಲ್ಲಿ ಇಲ್ಲ. ಅಕ್ಕ ಬಯಸುವಂತಹ ಭಾವನೆ, ಅವಳು ಆ ಅನುಭವವನ್ನ, ದೈವಿಕ ಪ್ರೇಮವನ್ನ ಲೌಕಿಕ ಸ್ತರದಲ್ಲಿ ಕಟ್ಟಿಕೊಟ್ಟಿದ್ರೂ ಸಹ, ಲೈಂಗಿಕ ಪ್ರತಿಮೆಗಳಲ್ಲಿ ಕಟ್ಟಿಕೊಟ್ಟಿದ್ರು, ಸಾಮಾನ್ಯ ಗಂಡು ಹೆಣ್ಣಿನ ಸಂಬಂಧದ ಚೌಕಟ್ಟಿನಲ್ಲಿ ಕಟ್ಟಿಕೊಟ್ಟಿದ್ರು. ಅಕ್ಕ ಬಯಸುವಂತಹ ಸುಖ ಬೆರೆಸಿ ಕೂಡದ ಸುಖ. ಅದು ಎರಡು ದೇಹಗಳು ಕೂಡಿ ಆ ಎರಡು ದೇಹಗಳಿಗೆ ಸಿಗಬಲ್ಲಂತಹ ಸುಖ ಅಲ್ಲವೇ ಅಲ್ಲ. ಆ ಸುಖ ಪಾರಮಾರ್ಥಿಕ ಸುಖ, ಒಂದು ದೈವದ ಸನ್ನಿಧಿಯಲ್ಲಿ ಭಕ್ತನಿಗೆ ಸಿಗಬಹುದಾದಂತಹ ಸುಖ. ಆ ಪ್ರೇಮ ನಿಧಿಯ ಸನ್ನಿಧಿಯಲ್ಲಿ ಒಬ್ಬ ಪ್ರೇಮಿಗೆ ಸಿಗಬಹುದಾದಂತಹ ಸುಖ. ಆ ಪ್ರೇಮ ನಿಧಿಯ ಸಾಮೀಪ್ಯದಲ್ಲಿ ಸಾಮೀಪ್ಯ ತಂದು ಕೊಡಬಹುದಾದಂತಹ ಸುಖ. ಅಂತಹ ಆ ಸುಖವನ್ನೇ ಅಕ್ಕ ಒಂದು ರೂಪಕದ ಮೂಲಕ ಕಟ್ಟಿಕೊಡ್ತಾಳೆ. ಬೆರೆಸಿ ಕೂಡದ ಸುಖವ ಅಂತ, ಬೆರೆಸಿ ಕೂಡದ ಸುಖವನ್ನ ತನಗೆ ಕರುಣಿಸು ಅಂತ ಹೇಳಿ ಪ್ರೇಮ ಕಾಮದ ಬಾಧೆಗೆ ಒಳಗಾಗಿರುವಂತಹ ಆಧ್ಯಾತ್ಮಿಕ ತುಡಿತಗಳನ್ನ, ಆಧ್ಯಾತ್ಮಿಕ ತುಮುಲಗಳನ್ನ ಒಂದು ಲೌಕಿಕ ಸ್ತರದ ಗಂಡು ಹೆಣ್ಣಿನ ಸಂಬಂಧದ ಚೌಕಟ್ಟಿನಲ್ಲಿ ಹೇಳುವ ಒಂದು ಪರಿಣಾಮಕಾರಿಯಾದಂತಹ ಪ್ರಯತ್ನವನ್ನ, ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನ ಅಕ್ಕ ಈ ಒಂದು ವಚನದಲ್ಲಿ ಪರಿಣಾಮಕಾರಿಯಾಗಿ ಸಾಧಿಸಿದಾಳೆ ಅಂತ ಅನ್ಸುತ್ತೆ. ಮುಖ್ಯವಾಗಿ ಈ ವಚನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಕ್ಕ ಮಹಾದೇವಿಯ ಒಂದು ತಾತ್ವಿಕತೆಯನ್ನ ಇಟ್ಕೊಂಡು. ಅಕ್ಕ ಮಹಾದೇವಿಯ ಆಧ್ಯಾತ್ಮಿಕ ಮತ್ತು ಅವಳ ತಾತ್ವಿಕತೆ ಏನು ಅಂದ್ರೆ ಲಿಂಗ ಸತಿ. ತಾನು ಚನ್ನಮಲ್ಲಿಕಾರ್ಜುನನ ಹೆಂಡತಿ, ಪತ್ನಿ ಅಂತ ಹೇಳಿ ಭಾವಿಸಿಕೊಂಡಿರುವಂತಹ ಅವಳ ಮನಸ್ಥಿತಿ. ಚನ್ನಮಲ್ಲಿಕಾರ್ಜುನ ಅಕ್ಕನಿಗೆ ಕೇವಲ ದೈವ ಮಾತ್ರ ಅಲ್ಲ, ಅಕ್ಕನಿಗೆ ಅವನು ಗೆಳೆಯ, ಪ್ರೇಮಿ, ಗಂಡ ಮತ್ತು ದೈವ. ಈ ಎಲ್ಲ ಸ್ವರೂಪಗಳಲ್ಲೂ ಕೂಡ ಒಂದು ಹೆಣ್ಣು ತನ್ನ ಜೀವನದಲ್ಲಿ ಗಂಡಿನ ಪಾತ್ರವನ್ನ ಹೇಗೆ ಬಯಸ್ತಾಳೋ, ಯಾವ ರೂಪಗಳಲ್ಲಿ ಬಯಸ್ತಾಳೋ ಎಲ್ಲವೂ ಕೂಡ ಚನ್ನಮಲ್ಲಿಕಾರ್ಜುನನೇ ಆಗಿದ್ದಾನೆ. ಚನ್ನಮಲ್ಲಿಕಾರ್ಜುನನನ್ನ ತನ್ನ ಆತ್ಯಂತಿಕ ಸಂಗಾತಿಯನ್ನಾಗಿ, ಹಿ ವಾಸ್ ದ ಅಲ್ಟಿಮೇಟ್ ಕಂಪ್ಯಾನಿಯನ್ ಫಾರ್ ಹರ್. ಹೀಗೆ ತನ್ನ ಆತ್ಯಂತಿಕ ಸಂಗಾತಿಯನ್ನಾಗಿ, ಆತ್ಮ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವಂತಹ ಮತ್ತು ಆತ್ಯಂತಿಕ ಗುರಿಯೂ ಹೌದು, ಮಾರ್ಗವೂ ಹೌದು ಅಕ್ಕನಿಗೆ. ಆ ಗುರಿಯನ್ನ ತಲುಪುವ ಮಾರ್ಗವೂ ಚನ್ನಮಲ್ಲಿಕಾರ್ಜುನನೇ ಮತ್ತು ಗುರಿಯೂ ಚನ್ನಮಲ್ಲಿಕಾರ್ಜುನನೇ. ಅಂದ್ರೆ ದೈವ ಸಾಕ್ಷಾತ್ಕಾರವೇ ಅವಳ ಗುರಿಯೂ ಆಗಿದೆ, ಮಾರ್ಗವೂ ಆಗಿದೆ. ಹೀಗೆ ತನ್ನ ಗುರಿಯನ್ನಾಗಿ, ಆ ಗುರಿಯನ್ನ ಸಾಧಿಸುವ ಮಾರ್ಗವನ್ನಾಗಿ ಚನ್ನಮಲ್ಲಿಕಾರ್ಜುನನ್ನ ನೋಡುವ ಅಕ್ಕ ಆ ಆಧ್ಯಾತ್ಮಿಕ ತುಮುಲಗಳನ್ನ, ಆಧ್ಯಾತ್ಮಿಕ ತೊಳಲಾಟಗಳನ್ನ ಒಬ್ಬ ಆಧ್ಯಾತ್ಮಿಕ ಸಾಧಕ ತನ್ನ ಗುರಿಯನ್ನ ಸಾಧಿಸುವ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ತೊಳಲಾಟಗಳಿಗೆ, ಸಂಘರ್ಷಗಳಿಗೆ ಒಳಗಾಗ್ತಾನೆ. ಅಂತಹ ಎಲ್ಲ ಸಂಘರ್ಷಗಳನ್ನ, ತುಮುಲಗಳನ್ನ, ತೊಳಲಾಟಗಳನ್ನ, ಬಿಕ್ಕಟ್ಟುಗಳನ್ನ ಅಕ್ಕ ಒಂದು ಗಂಡು ಹೆಣ್ಣಿನ ನಡುವಿನ ಸಂಬಂಧದಲ್ಲಿ, ಲೌಕಿಕ ಸ್ತರದ ಸಂಬಂಧದಲ್ಲಿ ಕಟ್ಕೊಡುವಂತಹ ಯಶಸ್ವಿ ಪ್ರಯತ್ನವನ್ನ ಈ ವಚನದ ಮೂಲಕ ಮಾಡಿದಾಳೆ ಅಂತ ಅನ್ಸುತ್ತೆ. ಅಕ್ಕ ಇವತ್ತಿಗೂ ಕೂಡ ಆದರ್ಶ. ಅಕ್ಕನನ್ನ ಬಹಳಷ್ಟು ವಿಮರ್ಶಕರು ಅವಳನ್ನ ಆದಿ ಸ್ತ್ರೀವಾದಿ ಅಂತ ಹೇಳಿ ಗುರುತಿಸ್ತಾರೆ. ಯಾಕಂದ್ರೆ 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಧ್ವನಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳುವಂತಹ ಧ್ವನಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅಕ್ಕ ನಿರ್ಭಿಡೆಯಾಗಿ ನಿಂತು, ನಿರ್ಭಯವಾಗಿ, ಯಾವುದೇ ರೀತಿಯಾದಂತಹ ಮುಲಾಜಿಗೆ ಒಳಗಾಗದೆ, ಯಾವುದೇ ರೀತಿಯ ಪೂರ್ವ ಗ್ರಹಿಕೆಗಳಿಗೆ ಒಳಗಾಗದೆ, ಸಮಾಜ ತನ್ನನ್ನ ಯಾವ ರೀತಿ ಭಾವಿಸುತ್ತೆ ಅನ್ನುವ ಗ್ರಹಿಕೆಗೆ ಒಳಗಾಗದೆ, ದಿಗಂಬರೆಯಾಗಿ
ನಿಂತಂತಹವಳು, ದಿಗಂಬರೆಗಿಂತಲೂ ಮುಕ್ತವಾಗಿ ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳನ್ನ ಹೆಣ್ಣಿನ ನೋಟದಲ್ಲಿ ಹೇಗೆ ಅನ್ನೋದನ್ನ ಕಟ್ಟಿಕೊಟ್ಟಂತಹವಳು, ಹೆಣ್ಣಿನ ಭಾವನೆಗಳು ಏನು ಅನ್ನೋದನ್ನ ಕಟ್ಕೊಂಡಂತಹವಳು, ಹೆಣ್ಣಿಗೂ ಭಾವನೆಗಳಿವೆ ಅನ್ನೋದನ್ನ, ಹೆಣ್ಣಿಗೂ ಗಂಡಿನ ಸಾತತ್ಯ ಅನ್ನುವಂಥದ್ದು ಅಗತ್ಯ ಅನ್ನೋದನ್ನ ಹೆಣ್ಣಿನ ದೃಷ್ಟಿಕೋನದಿಂದ ಅದನ್ನ ಕಟ್ಕೊಟ್ಟಂಥವಳು. ಹಾಗಾಗಿ ಸ್ತ್ರೀವಾದದ ನೆಲೆಯಲ್ಲಿ ಅಕ್ಕನನ್ನ ಅರ್ಥೈಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ಅಕ್ಕನ ಒಂದು ಸ್ವತಂತ್ರ ವ್ಯಕ್ತಿತ್ವವನ್ನ, ನಿರ್ಭೀತ ವ್ಯಕ್ತಿತ್ವವನ್ನ, ಸ್ವಚ್ಛಂದ ವ್ಯಕ್ತಿತ್ವವನ್ನ ಗ್ರಹಿಸುವಲ್ಲಿ ಇಂತಹ ವಚನಗಳು ನಮ್ಗೆ ಸಹಕರಿಸುತ್ತೆ ಅನ್ನುವಂಥದ್ದು. ಇಷ್ಟು ಈ ಅಕ್ಕ ಕೇಳವ್ವ ಅಕ್ಕನ ಕನಸನ್ನ, ಅಕ್ಕನ ಮನಸ್ಸನ್ನ, ಅಕ್ಕನ ಭಾವನೆಗಳನ್ನ, ಅಕ್ಕನ ಪ್ರೇಮವನ್ನ, ಅಕ್ಕನ ಆಧ್ಯಾತ್ಮವನ್ನ ಈ ವಚನದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕೆ.